ಒಂದು ದಿವಸ ಅವ್ರ ಮನೆಗೆ ಹೋದೆ. ನೋಡಿದ್ರೆ ಅವ್ರ ಒಂದು ಗಾರ್ಡನ್ ಇದೆ, ದೊಡ್ಡ ಜಾಗ ಅವ್ರದ್ದು, ಗಾರ್ಡನ್ ಇದೆ, ದೊಡ್ಡ ಇದೆಲ್ಲ ಇದೆ. ಅಲ್ಲಿ ಕೂತ್ಕೊಂಡು ಮಣ್ಣೆಲ್ಲ ಕೆರೆದು ಅದೆಲ್ಲ ಮಾಡಿ ನೀರೆಲ್ಲ ಹಾಕಿ ಅದಕ್ಕೇನೋ ಇದು ಮಾಡಿ ಏನೇನೋ ಮಾಡ್ತಾಯಿದ್ರು, ಒತ್ತು ಮಾಡಿ ಎಲ್ಲ ಮಾಡಿ. ಅವರು ಒಂದು ತಲೆಗೆ ಒಂದು ಮುಂಡಾಸ್ ಕಟ್ಕೊಂಡು ಪಿಂಚೆ ಎಲ್ಲ ಮೇಲೆ ಕಟ್ಕೊಂಡಿದ್ರು. ಅಲ್ಲೊಬ್ಬರು ಮಾಲಿ ಇದ್ದರು, ಅವರೇ ಇರ್ಬೇಕಂತ ಸಾರ್ ಇದ್ದಾರಾ ಅಂದೆ ನಾನು ಬಂದ ತಕ್ಷಣ. ಅದು ನೋಡಿದ್ರು ಇದಾರು ಬನ್ನಿ ಅದು ಅವರೇ ಅಂತ ಹೇಳ್ಬಿಟ್ಟು ಕೈಯೆಲ್ಲ ತೊಳ್ಕೊಂಡು ಬಂದರು. ಅವ್ರಿಗೆ ಯಾಕೆ ಆ ಸ್ಟಾರ್ಡಮ್ ಫೀಲ್ ಬಂದಿಲ್ಲ? ಅವ್ರು ಯಾವತ್ತಾದ್ರೂ ನಿಮ್ಮ ಜೊತೆ ಹಂಚ್ಕೊಂಡಿದ್ದಾರಾ? ಒಂದಷ್ಟು ಕನ್ವಿಕ್ಷನ್ಸ್ ಇದೆಯಲ್ಲ ರಾಜ್ಕುಮಾರ್ ಅವ್ರದ್ದು, ದೋಸ್ ಕನ್ವಿಕ್ಷನ್ಸ್ ಆರ್ ವೆರಿ ಸ್ಟ್ರಾಂಗ್. ಆ ಖ್ಯಾತಿ ಇತ್ತು, ಬಟ್ ಆಳವಾಗಿ ರಾಜ್ಕುಮಾರ್ ಹೇಗಿದ್ರು? ರಾಜ್ಕುಮಾರ್ ಅವರು ಜೀವನದ ಪ್ರತಿ ಕ್ಷಣನ ಪ್ರೀತಿಸಿದವರು, ಪ್ರತಿ ಕ್ಷಣನ ಅನುಭವಿಸಿದವರು. ನಾನಲ್ಲ, ನನ್ನನ್ನು ಜನ ನೋಡಿದ್ದಕ್ಕಾಗಿ ನಾನು ಸ್ಟಾರ್ ಆದೆ ಅನ್ನುವಂಥದ್ದನ್ನು ಅವರು ಒಪ್ಕೊಳ್ಳೋದು, ಜೊತೆಗೆ ಅದರಂತೆ ನಡ್ಕೊಳ್ಳೋದು, ಅದು ಎಷ್ಟು ಒಂದು ಶ್ರೀಮಂತ. ಅವರು ಸಿಸ್ಟಮ್ಯಾಟಿಕ್ ಲೈಫ್ ಸ್ಟೈಲ್ ಅವ್ರದ್ದು. ನಮ್ಮ ಥರ ಅಲ್ಲ, ಚೆನ್ನಾಗಿ ತಿನ್ನೋರು ಮಾತ್ರ ತಿಂದಷ್ಟೇ ಅರಗಿಸ್ಕೊಳ್ಳೋರು. ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ವೀಕ್ಷಕರೇ ನಮಸ್ಕಾರ, ಈ ಮಾಯೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಮೇರು ಸ್ಥಾನದಲ್ಲಿರುವಂಥದ್ದು ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು. ನಾವು ಅವ್ರ ಬಗ್ಗೆ ಇಂಟರ್ವ್ಯೂಸ್ ನೋಡಿದಾಗ, ಅವ್ರ ಬಗ್ಗೆ ತಿಳ್ಕೊಂಡಾಗ, ಅವರೊಬ್ಬರು ನಟರಾಗಿ, ಸಾಂಸ್ಕೃತಿಕ ರಾಯಭಾರಿಯಾಗಿ, ಸರಳತೆಯ ಮೂರ್ತಿಯಾಗಿ, ಅವರ ವ್ಯಕ್ತಿತ್ವ ಇದೆಲ್ಲವೂ ನಮಗೆ ಕಣ್ಣಿಗೆ ಕಟ್ಟದಂಗೆ ಕಾಣುತ್ತೆ. ಇಷ್ಟು ಸಿಂಪಲ್ ಆಗಿರಬಹುದಾ ಅಂತ ಯೋಚನೆ ಮಾಡುವಷ್ಟು ನಾವು ಅವರನ್ನು ನೋಡುವಾಗ ಅನಿಸುತ್ತೆ. ಸೊ ಇದೆಲ್ಲ ನಾವು ರಾಜ್ಕುಮಾರ್ ಸರ್ನ ನೋಡಿರುವಂತಹ ರೀತಿ. ಬಟ್ ನನಗೆ ಕ್ಯೂರಿಯಸ್ ಏನು ಅಂದರೆ, ಒಳ ಮನಸ್ಸಿನ ರಾಜ್ಕುಮಾರ್ ಇದಾರಲ್ಲ, ಅವ್ರು ಹೇಗಿದ್ರು? ಕೀರ್ತಿ ಬರುತ್ತೆ, ಇಷ್ಟು ಯಶಸ್ಸು, ಇಷ್ಟು ಹಣ, ಇದೆಲ್ಲ ಒಟ್ಟಿಗಿದ್ದಾಗ ಮನುಷ್ಯ ಅಷ್ಟು ಸರಳತೆಯಿಂದ ಇರೋದಕ್ಕೆ ಹೇಗೆ ಸಾಧ್ಯ? ಅವ್ರ ಮನೇಲಿ ಹೇಗಿರ್ತಿದ್ರು? ಇಂಥದ್ದೆಲ್ಲ ಪ್ರಶ್ನೆ ನನಗೆ ಇದೆ. ಬಟ್ ಅದ್ರ ಬಗ್ಗೆ ಮಾತಾಡೋದಕ್ಕೆ ಅವರ ಆಪ್ತರಿರಬೇಕು. ಆ ಆಪ್ತರೇ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪ್ರವೀಣ್ ನಾಯಕ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರವೀಣ್ ನಾಯಕ್ ಅವರು ನಿರ್ದೇಶಕರು, ಛಾಯಾಗ್ರಾಹಕರು, ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಆಪ್ತರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಿಮ್ಮ ಆರಾಧ್ಯ ಡಾಕ್ಟರ್ ರಾಜ್ಕುಮಾರ್. ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿದೆಯಾ? ನನಗೊಂದು ಖುಷಿ, ನನ್ನ ಪುಣ್ಯ ಅಷ್ಟೇ ಅನ್ಕೋತೀನಿ. ನಾನು ತುಂಬ ಇಷ್ಟಪಟ್ಟರು, ತುಂಬ ಮಾತಾಡಿದ್ವಿ, ತುಂಬ ಜೊತೆಯಲ್ಲಿ ಒಡನಾಟ ಇತ್ತು. ಅದು ಒಂದು ಖುಷಿ ಕೊಡೋ ವಿಷಯ ಯಾರಿಗಾದ್ರು. ಈಗಿನ ಯಂಗ್ಸ್ಟರ್ಸ್ ಮೈಂಡ್ ಸೆಟ್ಟಲ್ಲಿ ನಾನು ಪ್ರಶ್ನೆ ಕೇಳ್ತಾ ಹೋಗ್ತೀನಿ. ಈಗ ಒಂದು ಎರಡು ಮೂರು ಸಿನಿಮಾ ಬಿಡಿ, ಒಂದು ಸಿನಿಮಾ ಮಾಡಿದ್ರು ಕೂಡ ಕೆಲವರೆಲ್ಲ ಕೈಗೆ ಸಿಗೋದಿಲ್ಲ. ಆ ಸ್ಟಾರ್ಡಮ್ ಅನ್ನೋದು ಬಂದುಬಿಟ್ಟಿರುತ್ತೆ. ಆಮೇಲೆ ಅವ್ರ ಕನೆಕ್ಟಿವಿಟಿನೇ ಇರೋದಿಲ್ಲ ಯಾರ ಜೊತೆನೂ. ನಾನು ಸ್ಟಾರ್ ಅನ್ನೋದು ಆಗ್ಬಿಟ್ಟಿರುತ್ತೆ. ಬಟ್ ಡಾಕ್ಟರ್ ರಾಜ್ಕುಮಾರ್ ಅಂತ ಅಂದಾಗ ಅವ್ರಿಗೆ ಯಾಕೆ ಆ ಸ್ಟಾರ್ಡಮ್ ಫೀಲ್ ಬಂದಿಲ್ಲ? ಅವ್ರು ಯಾವತ್ತಾದ್ರೂ ನಿಮ್ಮ ಜೊತೆ ಹಂಚ್ಕೊಂಡಿದ್ದಾರಾ? ಸ್ಟಾರ್ಡಮ್ ಫೀಲ್ ಅಂದರೆ ಏನು? ಅವ್ರು ಮೊದಲನೇ ಸಿನಿಮಾದಿಂದ ಸ್ಟಾರ್ ಆಗ್ಬಿಟ್ರು. ಹೌದು, ಮೊದಲನೇ 50 ವರ್ಷ ಆಲ್ಮೋಸ್ಟ್ ಚಿತ್ರರಂಗನ ಆಳ್ಬಿಟ್ರು ಅವರು. ಮೋರ್ ದೆನ್ 50 years. ಅವ್ರಿಗೆ ಯಾಕೆ ಬರಲಿಲ್ಲ ಅಂದರೆ, ಬೇಸಿಕಲಿ ಅವರ ರೂಟ್ಸ್ ಅಂತಾರಲ್ಲ, ಅವ್ರು ಎಲ್ಲಿಂದ ಬಂದೆ ಅನ್ನೋದನ್ನು ಕೊನೆವರೆಗೂ ಮರೀಲಿಲ್ಲ. ಮುತ್ತುರಾಜಾಗಿ ಬಂದರು ಅವರು. ಭಾಳ ಜನ ಮರೆತು ಬಿಡ್ತಾರೆ ಅದನ್ನ. ನಾನು ಎಷ್ಟು ಕಷ್ಟಪಟ್ಟಿದ್ದೆ ಗೊತ್ತಾ, ಇವಾಗ ಬಿಡು, ಇವಾಗ ಕಾಲ ಮೇಲೆ ಕಾಲ ಕೂತ್ಕೋತೀನಿ ಅನ್ನೋ ಥರ ಹೊರಟ್ಬಿಡ್ತಾರೆ. ಇವರು ಅದನ್ನು ಬಿಡಲಿಲ್ಲ. ಅಲ್ಲಿರೋ ಚಂದ, ಅಲ್ಲಿರೋ ಖುಷಿ, ಇವನ್ ಅವ್ರು ಹುಟ್ಟಿದ ಒಂದು ಸಣ್ಣ ಮನೆ, ಆ ಮನೇನ ಕೊನೆವರೆಗೂ ಅದನ್ನೇನು ಮಾಡೋಕ್ಕೆ ಬಿಡಲ್ಲ. ಅದು ಹಾಗೇ ಇರಲಿ, ನನ್ನ ನೆನಪುಗಳೆಲ್ಲ ಹಾಗೇ ಇರಬೇಕು ಅಂತ. ಅದನ್ನೇನೋ ತೆಗೆದಾಕೋದು, ಇನ್ನೇನೋ ಆ ಜಾಗದಲ್ಲಿ ದೊಡ್ಡ ಮನೆ ಕಟ್ಟೋದು ಏನೂ ಮಾಡಲಿಲ್ಲ. ಅದು ಹಾಗೇ ಇರಲಿ ಅಂತ ಕೊನೆಯವರೆಗೂ ಅವ್ರು ಉಳಿಸ್ಕೊಂಡೇ ಇದ್ದರು. ಅಲ್ಲಿ ಹೋದಾಗೆಲ್ಲ ತುಂಬ ಎಮೋಷ್ನಲ್ ಆಗ್ತಾಯಿದ್ರು. ಬೇಸಿಕಲಿ ಅವರೊಂದು ಎಮೋಷ್ನಲ್ ವ್ಯಕ್ತಿ. ಪ್ಲಸ್ ಒಂದಷ್ಟು ಕನ್ವಿಕ್ಷನ್ಸ್ ಇದೆಯಲ್ಲ ರಾಜ್ಕುಮಾರ್ ಅವ್ರದ್ದು, ದೋಸ್ ಕನ್ವಿಕ್ಷನ್ಸ್ ಆರ್ ವೆರಿ ಸ್ಟ್ರಾಂಗ್. ಏನು ಸುಮ್ಮನೆ ಒಂದು ಅಂದ್ಕೊಳ್ಳೋದಲ್ಲ. ನಾವು ಹೇಳ್ಬೋದು ಟೈಮ್ಗೆ ಸರಿಯಾಗಿ ಹೋಗ್ಬೇಕಪ್ಪ ಅಂತ. ಅವ್ರಿಗೆ ಟೈಮ್ ಸರಿಯಾಗಿ ಹೋಗಬೇಕು ಅಂದರೆ ಟೈಮ್ ಸರಿಯಾಗಿ ಹೋಗಲೇಬೇಕು. ಈ 50 ವರ್ಷಕ್ಕಿಂತ ಹೆಚ್ಚಿನ ಅವರ ಇದು ಚಿತ್ರ ಜಗತ್ತಿನಲ್ಲಿ, ಚಿತ್ರ ಜೀವನದಲ್ಲಿ ಒಂದೇ ಒಂದಿನ ಅವ್ರು ಲೇಟಾಗಿ ಬಂದಿಲ್ಲ ಶೂಟಿಂಗ್ಗೆ. ಹೌದಾ? ಎಷ್ಟು ಬೇಕಾದ್ರೂ ಕಾರಣಗಳು ಕೊಡ್ಬೋದಿತ್ತು. ಅವ್ರು ಸ್ಟಾರ್ ಅಲ್ವಾ, ಅದಿಲ್ಲ, ಏನೋ 1 ಗಂಟೆ ಲೇಟಾಗಿ ಹೋಗೋಣ ಅಂತ ಹೋಗ್ಬೋದಿತ್ತು. ಅವರು 9 ಗಂಟೆಗೆ ಶೂಟಿಂಗ್ ಅಂದರೆ 8:30 ವಿತ್ ಮೇಕಪ್ ಆ ಸ್ಟುಡಿಯೋದಲ್ಲಿ ಅಥವಾ ಸೆಟ್ಟಲ್ಲಿ ಅಥವಾ ಮನೇಲಿ ಎಲ್ಲರೂ ಶೂಟಿಂಗ್ ಇರೋ ಕಡೆ ರೆಡಿಯಾಗಿ ಇದ್ಬಿಡೋರು ವಿತ್ ಮೇಕಪ್. ಅಷ್ಟು ಪರ್ಫೆಕ್ಷನ್ ಅದನ್ನು ಬಿಡ್ತಾ ಹೋಗಿರಲಿಲ್ಲ ಅವರು. ಸೊ ಆಮೇಲೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋತಿರಲಿಲ್ಲ. ನಾನು ಒಂದ್ಸಲ ಕೇಳಿದೆ ಅವ್ರನ್ನ, ಸರ್ ನೀವು ಹೋಗ್ತೀರಾ ಟೈಮ್ ಸರಿಯಾಗಿ 8:30? ಅವಾಗೆಲ್ಲ ಕೆಲವು ಹೀರೋಯಿನ್ಗಳೆಲ್ಲ ಲೇಟಾಗಿ ಬರ್ತಾರೆ ಅಂತೆಲ್ಲ. ನಾನು ಅವಾಗ ಕೇಳಿದೆ ಅವ್ರಿಗೆ, ಸರ್ ನಿಮಗೆ ಅಕಸ್ಮಾತ್ ಅವ್ರು ಲೇಟಾಗಿ ಬಂದ ನಿಮ್ಗೆ ಕಿರಿಕಿರಿ ಆಗ್ತಿಲ್ವ? ನಾನು 8:30 ಬಂದು ಕೂತಿದ್ದೀನಿ, 9 ಗಂಟೆಗೆ ಶೂಟಿಂಗ್ ಶುರು ಹಾಕು, ಇವರು 9:30 ಮೇಲೆ ಬರ್ತಾರೆ. ಸುಮ್ಮನೆ ಥರ ನಿಮಗೆ ಸಾಮಾನ್ಯ ಎಲ್ರಿಗೂ ಈ ಥರ ಕಿರಿಕಿರಿ ಆಗೇ ಆಗುತ್ತೆ. ನಾನು ಬೇಗ ಬಂದಿದ್ದೀನಿ, ಅವ್ರು ಲೇಟಾಗಿ ಬಂದಿದ್ದಾರೆ ಅನ್ನೋದು. ಹೌದು ಅಂತ ಹೇಳಿದ್ರು. ಅದರಿಂದ ನಿಮ್ಮ ಟೈಮ್ ಎಲ್ಲ ವೇಸ್ಟ್ ಆಯಿತು ಅನ್ಸಲ್ವಾ ಅಂತ ಕೇಳಿದೆ. ಟೈಮ್ ಯಾಕೆ ವೇಸ್ಟ್ ಆಗುತ್ತೆ? ಅವರು ನೋಡಿ, ಈಗ ಅವರು ಆವಾಗ ಬೇರೆ ಏನಾದ್ರು ತೊಗೋತಾರೆ, ಕ್ಲೋಸಪ್ ಶಾಟ್ ತೊಗೊಳ್ರಿ, ಇನ್ನೊಂದನ್ನು ಸೀನ್ ಮುಗಿಸ್ಬೋಣ, ಏನೋ ಒಂದು ಮಾಡ್ತಾರೆ ಅವ್ರು ಬರೋರು. ಅವರಂತೂ ನನ್ನ ಸಮಯನ ವ್ಯರ್ಥ ಮಾಡೋದಿಲ್ಲ. ಎರಡನೇದೇನೆಂದರೆ ನೋಡಿ, ನಾನು ಸಮಯಕ್ಕೆ ಬರೋದು ಮಾತ್ರ ನನ್ನ ಕೈಲಿರೋದು.
ಅವ್ರ ಸಮಯಕ್ಕೆ ಬರೋದು ಅವ್ರ ಕೈಲಿದೆ ಅದು. ಅದನ್ನು ನಾನೇನು ಮಾಡೋಕ್ಕಲ್ಲ, ನಾನೇನು ಹೇಳೋಕ್ಕಾಗಲ್ಲ, ಅದು ಅವರೇ ಅರ್ಥ ಮಾಡ್ಕೋಬೇಕು. ನಾನು ಬರೋದು ನನ್ನ ಕರ್ತವ್ಯ, ನಾನು ಬರ್ತೀನಿ. ಯಾಕಂದರೆ ನನ್ನ ಹತ್ರ ಇಷ್ಟು ದಿವಸ ಅಂತ ಕಾಲ್ ಶೀಟ್ ತೊಗೊಂಡಿದ್ದಾರೆ. ಸರ್ ಬೆಳಗ್ಗೆ 9 ಗಂಟೆಯಿಂದ ಇಷ್ಟು ಗಂಟೆವರೆಗೂ ನಾನು ಅವ್ರ ಜೊತೆ ಇರಬೇಕು. ಒಂದು ಸಿನಿಮಾ ಆ್ಯಕ್ಟಿಂಗ್ ಮಾಡ್ಕೊಂಡು ನಟನೆ ಇಲ್ಲೋ ಅದು ಅವ್ರ ಜೊತೆ ತೊಡಗಿಸ್ಕೋಬೇಕು. ಅದು ಒಪ್ಕೊಂಡ್ಮೇಲೆ ಅದು ನನ್ನ ಕರ್ತವ್ಯ ಆಯ್ತಲ್ಲ. ಯಾರು ಬರಲಿಲ್ಲ, ಯಾರು ಬಂದರು, ಇದು ನನಗೆ ಯಾಕೆ ಬೇಕು? ನಾನು ಅಲ್ಲಿ 9 ಗಂಟೆಯಿಂದ ಅವ್ರು ಹೇಳಿ 6 ಗಂಟೆ ಇದ್ದರೆ 6 ಗಂಟೆವರೆಗೂ ಇದ್ದುಬಿಡ್ತೀನಿ ಅಷ್ಟೇ. ಎಂಥ ಆಲೋಚನೆ ಅಲ್ವಾ. ಈಗಿನ ಜನ, ಈಗಿನ ಯಂಗ್ಸ್ಟರ್ಸ್ ಆಗಿರಲಿ, ಈಗಿನ ಸ್ವಲ್ಪ ಮನಸ್ಥಿತಿಗಳು ನಂದು ನನ್ನಿಂದನೇ ಎಲ್ಲ, ನನ್ನಿಂದನೇ ಆಗಬೇಕು ಅನ್ನೋ ಒಂದು ವಿಚಾರದಲ್ಲಿ ರಾಜ್ಕುಮಾರ್ ಡಿಫ್ರೆಂಟ್ ಆಗಿ ನಿಲ್ತಾರೆ. ನನ್ನ ಕೆಲಸ ಏನಿದೆ ನಾನು ಮಾಡ್ತೀನಿ, ಅದನ್ನು ಹೊರತಾಗಿ ನನಗೇನು ವಿಷಯ ಬೇಡ ಅಂತ ಅಷ್ಟೇ. ಆಮೇಲೆ ಅದು ನನ್ನ ಕೈಲೂ ಇಲ್ಲ. ಹೌದು ಅಲ್ಲ, ಹೆಂಗೆ ಹೇಳೋದು? ನೀವು ಬೇಗ ಬರಬೇಕು ಅಂತ, ಆಯ್ತು ಬರ್ತೀನಿ, ತಿರ್ಗಾ ಬರೋಲ್ಲ. ನೀವು ಏನು ಮಾಡೋದು? ಇದನ್ನೇ ಹಿಡ್ಕೊಂಡು ಕೂತ್ಕೊಂಡ್ಬಿಡೋದು ಲೈಫೆಲ್ಲ. ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಂತ ಅವ್ರ ಕಡೆ ಅವ್ರು ಏನು ಮಾಡಬೇಕು ಅದ್ರಲ್ಲಿ ಮೋಸ ಮಾಡಲಿಲ್ಲ. ಯಾವುದೇ ಒಂದು ಸಿನಿಮಾ ಇರಲಿ ಅದಕ್ಕೆ ಸಂಪೂರ್ಣವಾಗಿ ತೊಡಗಿಸ್ಕೋತಿದ್ರು. ಅಂದರೆ ಅಣ್ಣವ್ರು ಹೇಳ್ತಿದ್ರು, ನಾನು 4ನೇ ಕ್ಲಾಸ್ ಓದಿದ್ದು, ನೀವು ನನ್ನನ್ನು ಬೆಳೆಸಿದ್ದು, ನಿರ್ದೇಶಕರು ನಂಗೆ ಅವಕಾಶ ಕೊಟ್ಟಿದ್ದು. ಅಂದರೆ ಎಲ್ಲ ಕಡೆನೂ ಅವ್ರದ್ದೊಂದು ಗ್ರ್ಯಾಟಿಟ್ಯೂಡ್ ಇದ್ದೇ ಇತ್ತು. ಬಟ್ ಅವರು ಈಗ ಅವರ ಎಲ್ಲ ಮಾತುಗಳು, ಅವರ ನಡವಳಿಕೆ, ಅದು 4ನೇ ಕ್ಲಾಸ್ ಓದಿದ್ದಲ್ಲ, PhD ಮಾಡೋದಕ್ಕಿಂತಲೂ ಕೂಡ ಬೇರೆ ಲೆವೆಲ್. ಅದು ಅನುಭವ ಜೀವನ ಕಲಿಸೋ ಪಾಠಗಳು ತುಂಬ ದೊಡ್ಡದು ರೀ. ಎಷ್ಟು ಓದ್ತೀರ ನೀವು ಪುಸ್ತಕದಲ್ಲಿ? ಏನೇನು ಓದ್ತೀರಾ? ಮರೆತು ಬಿಡ್ತೀರಾ ಕೊನೆಗೆ. ಒಂದೊಂದು ಎಕ್ಸಾಮ್ ಮುಗಿದ ತಕ್ಷಣ ಬುಕ್ಗಳೆಲ್ಲ ಬಿಸಾಕ್ಬಿಟ್ಟು ನೆಕ್ಸ್ಟ್ ಇಯರ್ದು ಅದು ಆಮೇಲೆ ನಮ್ಗೆ ಬೇಕಾಗೇ ಇಲ್ಲ ಬುಕ್, ಹಂಗಿರ್ತೀವಿ. ಇವ್ರಂಗಲ್ಲ, ಇವ್ರ ಅನುಭವ ಕಲ್ತಿದ್ದನ್ನೆಲ್ಲ ಜೋಪಾನವಾಗಿ ಇಟ್ಕೊಂಡ್ರು. ಓಹೋ ಇದು ಹೀಗಿರಬೇಕು, ಹೀಗೆ ಬದುಕಬೇಕು ಅಂತ ಮಾಡ್ಕೋತಾ ಹೋದ್ರು. ಅದು ಸುಲಭ ಅಲ್ಲ ಎಲ್ಲರಿಗೂ. ಆಮೇಲೆ ನೋಡಿ, ಅವ್ರಿಗೆ ಅನಿಸಿರುತ್ತೆ ಇವಾಗ ಎಲ್ಲೋ ಒಂದು ಹಳ್ಳಿನಲ್ಲಿ ಒಂದು ಸಣ್ಣ ಮನೇಲಿ ಹುಟ್ಟಿದಂಥ ವ್ಯಕ್ತಿ ಇಡೀ ಕರ್ನಾಟಕದಲ್ಲಿ ಒಂದು ದೇವತಾ ಪುರುಷನ ಥರ ಅಷ್ಟು ಜನ ಅವ್ರ ಫಾಲೋವರ್ಸು, ಅಷ್ಟು ಜನ ಅವ್ರು ನೋಡಿದ್ರೆ ಮುಟ್ಟಕ್ಕೆ ಎಷ್ಟು ಇಷ್ಟಪಡ್ತಿದ್ರು, ಮಾತಾಡೋಕ್ಕೆ ಎಷ್ಟು ಕಷ್ಟಪಡ್ತಿದ್ರು, ಒಂದು ಫೋಟೋ ತೆಗೆಸ್ಕೊಳ್ಳೋಕೆ ಎಷ್ಟು ಒದ್ದಾಡ್ತಿದ್ರು. ಇದು ನೋಡಿದ್ದೀನಿ. ಅವರು ಬೇರೆಯವರಾದರೆ ಅದರಲ್ಲಿ ಮುಳುಗ್ಬಿಡ್ತಾರೆ, ನೋಡಿದ್ಯಾ ಅಂತ. ಇವ್ರು ಹಾಗಲ್ಲ. ಇವರು ಓಕೆ, ನಾನು ಇಲ್ಲಿಂದ ಇಲ್ಲಿ ಬಂದಿದ್ದೀನಿ, ನಂದೇನೂ ಇಲ್ಲ, ಹೌದು, ನಾನು ಇಲ್ಲಿವರೆಗೂ ಬರೋದಕ್ಕೆ ಇವರೇ ಕಾರಣ ಅಲ್ವಾ. ಈಗ ಜನ ನೋಡ್ತಿದ್ರೆ ಏನು ಮಾಡ್ತೀರ ನೀವು? ಜನ ನೋಡೋದ್ರಿಂದ ನಿಮಗೆ ಸಿನಿಮಾಗಳು ಓಡುತ್ತೆ. ಹೌದು. ಸೊ ನಾನು ಮಾಡಿದೆ ಅನ್ನೋದು ಏನಿದೆ ಇಲ್ಲಿ, ಇನ್ನೊಬ್ಬರು ಮಾಡ್ಬೋದು, ಅವ್ರದ್ದು ನೋಡ್ಬೋದು. ಒಟ್ಟಲ್ಲಿ ಯಾರು ಹೆಂಗೆ ಒಪ್ಕೋತಾರೆ ಜನ ಅಂದರೆ ಅವರು ನನಗೆ ಮುಖ್ಯ ಅಷ್ಟೇನೆ ಅಂತ. ನಿಜ, ಅದೊಂದು ನೋಡಿ ಎಷ್ಟು ಸತ್ಯ. ಬಟ್ ಅದನ್ನು ತುಂಬ ಜನ ಒಪ್ಕೊಳ್ಳೋದಿಲ್ಲ ಅನ್ನೋದು ಕೂಡ. ನಾನಲ್ಲ, ನನ್ನನ್ನು ಜನ ನೋಡಿದ್ದಕ್ಕಾಗಿ ನಾನು ಸ್ಟಾರ್ ಆದೆ ಅನ್ನುವಂಥದ್ದನ್ನು ಅವರು ಒಪ್ಕೊಳ್ಳೋದು, ಜೊತೆಗೆ ಅದರಂತೆ ನಡ್ಕೊಳ್ಳೋದು, ಅದು ಎಷ್ಟು ಒಂದು ಶ್ರೀಮಂತ ಒಂದು ನಡೆ ಅಲ್ವಾ ಅವ್ರದ್ದು. ಅದಕ್ಕೆ ನೋಡಿ, ಯಾರಾದರೂ ಅಲ್ಲಿ ಅವ್ರು ನೋಡೋಕೆ ಬರುವಾಗ ಈ ಪೊಲೀಸ್ ಅವರೆಲ್ಲ ತಳ್ತಾ ಇದ್ರು, ಒಂದು ನಿಮಿಷ ಬಿಡ್ರಿ ಅವ್ರನ್ನ ಅಂತಿದ್ರು. ಎಷ್ಟೇ ಸುಸ್ತಾಗಿರಲಿ, ಏನೇ ಆಗಿರಲಿ, ಬಿಡಿ ಅಂತ ಅವ್ರು ಬರಬೇಕು ಹತ್ರ, ಅವ್ರು ಬಿಟ್ಬಿಡಿ ಅಂತ. ಎಲ್ಲಿಂದೋ ಬಂದಿರ್ತಾರೆ ನೋಡೋಕ್ಕೆ ಅಂತ ಗೊತ್ತು. ಸರಿ, ಬಂದು ಅವ್ರಿಗೆ ಏನು ಆಟೋಗ್ರಾಫ್ ಬೇಕೋ, ಅವ್ರ ಫೋಟೋ ಬೇಕೋ, ಒಂದಷ್ಟು ಮಾತಾಡಿಸಿ ಪ್ರೀತಿಯಿಂದ ಮಾತಾಡಿಸಿ ಕಳಿಸೋರು. ವಯಸ್ಸಾದವ್ರು ಬಂದ್ರಂತೂ ನಮಸ್ಕಾರನೇ ಮಾಡಿಬಿಡೋರು. ಅಜ್ಜಿಯರೆಲ್ಲ ಬರೋರು ಕೆಲವು, ಅವರೆಲ್ಲ ಬಂದರೆ ನಮಸ್ಕಾರ ಮಾಡಿ ಚೆನ್ನಾಗಿದ್ದೀರಿ ಅಮ್ಮ ಅಂತೆಲ್ಲ ನೀಟಾಗಿ ಮಾತಾಡೋರು. ಈಗ ಖ್ಯಾತಿ ಅನ್ನೋದು ಮನುಷ್ಯನನ್ನು ದೊಡ್ಡವನನ್ನಾಗಿ ಮಾಡುತ್ತೆ, ಎಲ್ಲ ಕೊಟ್ಬಿಡುತ್ತೆ. ಆದರೆ ಖ್ಯಾತಿ ಪಡ್ಕೊಂಡಿರುವಂಥ ಮನುಷ್ಯ ಒಳಗಡೆ ಒಬ್ಬಂಟಿಯಾಗಿರ್ತಾನೆ. ಇದ್ರ ಬಗ್ಗೆ ರಾಜ್ಕುಮಾರ್ ಸರ್ ನಿಮ್ಮ ಜೊತೆ ಏನು ಮಾತಾಡಿದರು? ನಂಗೆ ಆ ಥರ ಫೀಲ್ ಆಗ್ತಿದೆ ಅಂದರೆ ಆ ಖ್ಯಾತಿ ಇತ್ತು, ಬಟ್ ಆಳವಾಗಿ ರಾಜ್ಕುಮಾರ್ ಹೇಗಿದ್ರು? ಅವರು ಹೇಗಿದ್ರು ಅಂದರೆ ನೋಡಿ, ಬೇರೆಯವರೆಲ್ಲ ಆ ಥರ ಆಗ್ತಾರೆ. ರಾಜ್ಕುಮಾರ್ ಅವರು ಜೀವನದ ಪ್ರತಿ ಕ್ಷಣನ ಪ್ರೀತಿಸಿದವರು, ಪ್ರತಿ ಕ್ಷಣನ ಅನುಭವಿಸಿದವರು. ಅವ್ರಿಗೆ ಒಬ್ಬಂಟಿತನ ಅನ್ನೋದು ಬಹುಶಃ ವೀರಪ್ಪನ ಕರ್ಕೊಂಡೋದಾಗ ಕಾಡಿರ್ಬೋದು. ಬಿಟ್ಟರೆ ಅವ್ರಿಗೆ ಎಲ್ಲಿ ಒಬ್ಬಂಟಿ ಆಗಿಬಿಡ್ತಾರೆ. ಅವ್ರು ಪಾರ್ವತಮ್ಮರು ಹೇಳ್ತಾಯಿದ್ರು, ಮನೆಗೆ ಬರ್ತಾರಲ್ಲ ಯಾರಾದರೂ ಗೆಸ್ಟ್ಗಳು ಊರಿಂದನೋ ಏನೋ ನೋಡೋಕೆ ಬರೋರು, ಅವ್ರು ಹೇಳಿದಾರೆ, ಅವ್ರಿಗೆ 20-25 ಲೀಟ್ರ್ ಹಾಲು ಬೇಕು ನನಗೆ ಬರೀ ಅವರು ಕಾಫಿ ಮಾಡೋದಕ್ಕೆ. ಅಂದರೆ ಎಷ್ಟು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಇವ್ರು ಎಷ್ಟು ಮಾತಾಡ್ತಿರ್ತಾರೆ, ಎಷ್ಟು ಜನ ಮೀಟ್ ಮಾಡ್ತಿರ್ತಾರೆ ನೋಡಿ ಆ ಟೈಮಲ್ಲಿ. ಸೊ ಅವರು ಅದಿಲ್ವಾ, ಅವ್ರು ಇನ್ನೇನೋ ಮಾಡ್ತಾರೆ. ಅವರು ಹಾರ್ಮೋನಿಯಂ ಬಾರಿಸ್ತಾ ಕೂತಿರ್ತಾರೆ. ನನ್ನ ಮೊದಲಾಗ ಹೇಳಿದ್ರು, ಲಾಸ್ಟ್ ಹೋದಾಗ ಅವ್ರದ್ದು ಮೊನ್ನೆ ತಾನೇ ಇದಕ್ಕಿದ್ದಾಗ ಅವ್ರಿಗೆ ಇಂಟ್ರೆಸ್ಟ್ ಬಂತಪ್ಪ, ಲೆಗ್ ಹಾರ್ಮೋನಿಯಂ ಬಾರಿಸ್ತಾ ಕೂತ್ಕೊಂಡ್ರು. ನಾನು ಅಂದ್ಕೊಂಡೆ ಕರ್ಸೋಣ ಪ್ರವೀಣಾಗಿನೆಲ್ಲ ಫೋಟೋ ತೆಗ್ಸೋಣ ಅಂದ್ಕೊಂಡೆ. ಹಂಗೆ ನಾಳೆ ಅಂದ್ಕೊಂಡೆ ಅದು ಹೊರಟೇ ಹೋಯ್ತು ಅಂತ ಅಂದರು. ಸೊ ನೋಡಿ, ಅವ್ರಿಗೆ ಬೇಕಾದಷ್ಟು ದಾರಿಗಳಿದ್ದು ಇದನ್ನೆಲ್ಲ ಮಾಡೋದಕ್ಕೆ. ಮಕ್ಕಳ ಜೊತೆ ಆಟ ಆಡ್ಕೊಂಡು ಕೂತ್ಕೊಳ್ಳೋರು, ಅವ್ರ ಮನೆ ಮಗಳು. ಆಮೇಲೆ ಅವ್ರ ಮಕ್ಕಳೆಲ್ಲ ಬರೋರು, ಅವರೇನೋ ಸ್ಪೆಷಲ್ ಸ್ವೀಟ್ ಗೀಟೆಲ್ಲ ಮಾಡಿ ತೊಗೊಂಬರೋರು, ಖುಷಿಯಾಗ್ತೀನಿ. ಅವ್ರಿಗೆ ಟೈಮ್ ಅಂದರೆ ಒಬ್ಬನೇ ಕೂತ್ಕೊಳ್ಳೋ ಅಂಥದ್ದಂಥ ಟೈಮ್ ಬರಲೇ ಇಲ್ಲ ಅವ್ರಿಗೆ ಆ್ಯಕ್ಚುಲಿ. ಇನ್ನೊಂದು ನೋಡಿ, ನಾನು ಒಂದು ಹೇಳಿದ್ದೀನಿ ಎಲ್ಲ ಸುಮಾರು ಕಡೆದನ್ನ. ಒಂದು ದಿವಸ ಅವ್ರ ಮನೆಗೆ ಹೋದೆ, ನೋಡಿದ್ರೆ ಅವ್ರ ಒಂದು ಗಾರ್ಡನ್ ಇದೆ, ದೊಡ್ಡ ಜಾಗ ಅವ್ರದ್ದು, ಗಾರ್ಡನ್ ಇದೆ, ದೊಡ್ಡ ಇದೆಲ್ಲ ಇದೆ. ಅಲ್ಲಿ ಕೂತ್ಕೊಂಡು ಮಣ್ಣೆಲ್ಲ ಕೆರೆದು ಅದೆಲ್ಲ ಮಾಡಿ ನೀರೆಲ್ಲ ಹಾಕಿ ಅದಕ್ಕೇನೋ ಇದು ಮಾಡಿ ಏನೇನೋ ಮಾಡ್ತಾಯಿದ್ರು, ಒತ್ತು ಮಾಡಿ ಎಲ್ಲ ಮಾಡಿ.
ಅವರು ಒಂದು ತಲೆಗೆ ಒಂದು ಮುಂಡಾಸ್ ಕಟ್ಕೊಂಡು ಪಿಂಚೆ ಎಲ್ಲ ಮೇಲೆ ಕಟ್ಕೊಂಡಿದ್ರು, ಅಲ್ಲೊಬ್ಬರು ಮಾಲಿ ಇದ್ರು, ಅವರೇ ಇರ್ಬೇಕು ಅಂತ ಸಾರ್ ಇದ್ದಾರಾ ಅಂದೆ ನಾನು ಬಂದ ತಕ್ಷಣ. ನೋಡಿದ್ರು ಇದಾರು ಬನ್ನಿ ಅಂದರು, ಅವರೇ ಅಂತ ಹೇಳ್ಬಿಟ್ಟು ಕೈಯೆಲ್ಲ ತೊಳ್ಕೊಂಡು ಬಂದರು. ನೋಡಿ ಈ ಥರ ತೊಡಗಿಸ್ಕೊಳ್ಳೋರು ಅವರು. ಅವ್ರಿಗೆ ಆ ಮಣ್ಣಲ್ಲೆಲ್ಲ ಇನ್ನೂ ಸಸಿ ನೆಡೋದು, ಆ ಕಳೆ ಕೀಳೋದು ಎಲ್ಲ ಭಾಳ ಇಷ್ಟ. ಆ ಥರ ಅವ್ರು ಪ್ರತಿಯೊಂದು. ಆಮೇಲೆ ಯೋಗ ಏನು ಇಲ್ಲದಿದ್ರು ಒಬ್ಬಂಟಿಯಲ್ಲಿ ಯೋಗ ಮಾಡ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಎಕ್ಸಸೈಸ್ ಯೋಗ ಅವ್ರದ್ದು ಕಂಪಲ್ಸರಿ. ಸೂರ್ಯ ಹುಡ್ದಿದ್ರು ಅವ್ರು ಅದನ್ನು ಮಾಡೋರು ಬೇಕಾದ್ರೆ. ಆ ಥರ ಅವರು ಸಿಸ್ಟಮ್ಯಾಟಿಕ್ ಲೈಫ್ ಸ್ಟೈಲ್ ಅವ್ರದ್ದು. ನಮ್ಮ ಥರ ಅಲ್ಲ, ಚೆನ್ನಾಗಿ ತಿನ್ನೋರು ಮಾತ್ರ ತಿಂದಷ್ಟೇ ಅರಗಿಸ್ಕೊಳ್ಳೋರು. ನಾವು ಬರೀ ತಿಂತೀವಿ, ಏನೂ ಅರಗಿಸ್ಕೊಳ್ಳಲ್ಲ. ಹೌದು, ಇಟ್ ಈಸ್ ದ ಪ್ರಾಬ್ಲಮ್ ವಿತ್ ಟುಡೇಸ್ ಜನ್ರೇಷನ್. ಇವತ್ತಿನ ಜನರೇಷನ್ ಸಮಸ್ಯೆ ಅದು.